ವೆಲ್ಕಮ್ ಟು ಐಡಿಪಿ ಕೋಚಿಂಗ್ ಕ್ಲಾಸಸ್ ಬೆಳಗ್ಲಿ. ನಿನ್ನೆ ನಡೆದಿರುವ ಅಗ್ನಿವೀರ ಎಕ್ಸಾಮ್ ಮ್ಯಾಥ್ಸ್ ಕ್ವಶನ್ ಪೇಪರ್ ಐತಿ, ಇಲ್ಲಿ ಬಿಡಿಸುನು ಬರ್ರಿ. ಒಂದನೇ ಕ್ವಶನ್, 20 ವಸ್ತುಗಳಲ್ಲಿ 2 ವಸ್ತು ಹಾಳಾದರೆ ಎಷ್ಟು ಶೇಕಡ ವಸ್ತುಗಳು ಹಾಳಾಗಿವೆ? ಅಂದ್ರ ಕ್ವಶನ್ ಏನ್ರಿ, 20 ವಸ್ತುದವ್ರಿ, ಅದ್ರಾಗ 2 ವಸ್ತು ಏನ್ ಮಾಡ್ಯಾವು ಹಾಳಾಗ್ಯಾವ್ರಿ. ಅದ್ರದ ನಾವ್ ಶೇಕಡ ಕಂಡು ಹಿಡಿಬೇಕ್ರಿ. ಅಂದ್ರ ಏನ್ ಮಾಡ್ಬೇಕ್ರಿ, 2 ವಸ್ತು ಹಾಳಾಗ್ಯಾವ್ರಿ, ಹಾಳಾಗಿದ್ದ ಮ್ಯಾ ಬರ್ಕೋಬೇಕ್ರಿ. ಕೆಳಗ ಎಷ್ಟ್ ವಸ್ತು ಅಂದ್ರ ಟೋಟಲ್ ಎಷ್ಟ್ ವಸ್ತು ಅದಾವ್ರಿ, 20 ಅದಾವ್ರಿ. 20 ಕೆಳಗ್ ಬರ್ಕೋದ್ರಿ. ಇಂಟು ಎಷ್ಟ್ ಅಂದ್ರ ಪ್ರತಿಶತ ಅಂದ್ರ ಏನ್ ಮಾಡ್ಬೇಕ್ರಿ, ಮಲ್ಟಿಪಲ್ ಇಂಟು 100 ಮಾಡ್ಬೇಕ್ರಿ. ಎಷ್ಟ್ ಮಾಡ್ಬೇಕ್ರಿ, 100 ಮಾಡ್ಬೇಕ್ರಿ. ಈಗ್ರಿ ಈ ಜೀರೋ ಹೋತ್ರಿ, 2 ಒಂದ್ಲೇ ರೀ, 2 ಐದ್ಲೇ ರೀ, 2 ಐದ್ಲೇ ಎಷ್ಟಾತ್ರಿ, 10%. ಅಂದ್ರೆ ಎಷ್ಟಾತ್ರಿ, 20 ವಸ್ತುಗಳು 2 ವಸ್ತು ಹಾಳಾದ್ರೆ ಎಷ್ಟು ಶೇಕಡ ವಸ್ತುಗಳು ಹಾಳಾಗಿವೆ ಅಂದ್ರೆ 10%. ಅಂದ್ರೆ ಇನ್ನ ಹಾಳಾಗ್ಲಾರ್ದ ಇರ್ತಾವ್ರಲ್ರಿ, ಅದ್ರನ್ನ ನಾವ್ ಹೆಂಗ್ ಕಂಡು ಹಿಡಿಬೇಕಂದ್ರ, ಈಗ 2 ಇರ್ತಾವ್ರಿ, 20ರಾಗ 2 ಹೋದ್ವು ಅಂದ್ರ ಎಷ್ಟಾತ್ರಿ, 20ರಾಗ 2 ಕಳೆದ್ವು ಅಂದ್ರ 18 ಆಕತ್ರಿ. 18ರಾಗ 18 ಡಿವೈಡೆಡ್ ಬೈ 20 ಇಂಟು 100 ರೀ. ಈ ಸೊನ್ನೆ ಹೋತ್ರಿ, 2 ಒಂದ್ಲೇ 2 ಐದ್ಲೇ ರೀ, 18 ಐದ್ಲೇ ಎಷ್ಟ್ರಿ, 90 ರೀ. 90% ರೀ. ಇನ್ನ ಚಲೋ ಅಂದ್ರ ಉಳಿದಿರುವಂತ ವಸ್ತುಗಳ ಶೇಕಡ ಎಷ್ಟಾಕತಿ ಅಂದ್ರ ರೀ 90% ಆಗತ್ರಿ. ನಿಮ್ ಕ್ವಶನ್ ಏನ್ ಕೇಳ್ಯಾರಿ, ಹಾಳಾದ ಎಷ್ಟು ಶೇಕಡ ವಸ್ತುಗಳು ಹಾಳಾಗಿವೆ ಅದ್ರದ್ ಶೇಕಡ ಕೇಳ್ಯಾರಿ. ಆನ್ಸರ್ ಎಷ್ಟಾಕತ್ರಿ, 10% ಆಗತ್ರಿ. ನೆಕ್ಸ್ಟ್ ಕ್ವಶನ್ ಏನಂತ ಅಂದ್ರ ರೀ, 50, 30, 0, 0, ಸರಾಸರಿ ಕಂಡುಹಿಡಿ ಅಂದಾರಿ. ಸರಾಸರಿ ಏನ್ ಮಾಡ್ಬೇಕ್ರಿ, ಎಷ್ಟ್ ಟೋಟಲ್ ಎಷ್ಟ್ ಸಂಖ್ಯೆ ಇರ್ತಾವಲ್ಲ ರೀ, ಅವ್ನ ಒಟ್ಟು ಕೂಡಿಸ್ಬೇಕ್ರಿ. ಡಿವೈಡೆಡ್ ಬೈ ಅವ್ ಸಂಖ್ಯೆ ನಂಬರ್ ಎಷ್ಟ್ ಇರ್ತಾವಲ್ಲ ರೀ, ಅವನ್ನ ಡಿವೈಡೆಡ್ ಬೈ ಮಾಡ್ಬೇಕ್ರಿ. ಇಲ್ಲಿ ಎಷ್ಟ 50 ರೀ, ಪ್ಲಸ್ ರೀ 30 ಐತ್ರಿ. ಆಮೇಲೆ 0 ಅಂದ್ರೆ ಯಾವ ಸಂಖ್ಯೆಕ್ಕೂ 0 ಕೂಡಿಸಿದ್ವಿ ಅಂದ್ರೆ ಏನ್ ಬರ್ತೈತ್ರಿ, ಅದ ಸಂಖ್ಯೆ ಬರ್ತೈತ್ರಿ. ಅದಕ್ಕ 0 ಬರ್ಕೋ ಆಗ್ತಿಲ್ರಿ ನಾ. 50 ಪ್ಲಸ್ 30 ಆತ್ರಿ. ಇಲ್ಲಿ ಎಷ್ಟ್ ಸಂಖ್ಯೆ ನಂಬರ್ಗಳು ಎಷ್ಟ್ ಅದಾವ್ರಿ, 50 ಅನ್ನೋದು 1 ರೀ, 2 ರೀ, 3 ರೀ, 4 ರೀ, 5 ಐತಿ. 5 ಬರ್ಕೋದ್ರಿ. 50 30 ಎಷ್ಟ್ ಆತ್ರಿ, 80 ಆತ್ರಿ. 80 ಡಿವೈಡೆಡ್ ಬೈ 5 ರೀ. 5 ಒಂದ ರೀ, 5 ಒಂದ್ಲೇ ರೀ, 3 ಉಳಿತ್ರಿ, 5 ಆರ್ಲೇ ರೀ. ಇದ್ರ ಸರಾಸರಿ ಎಷ್ಟ್ ಆಕತ್ರಿ, 16 ಆಕತ್ರಿ. ನೆಕ್ಸ್ಟ್ ಕ್ವಶನ್, 8000 25% ಕಂಡು ಹಿಡೀರಿ. ಅಂದ್ರ 8000 25% ಎಷ್ಟ್ ಆಕತಿ ಅಂತ ಕಂಡು ಹಿಡಿ ಅಂತ ಹೇಳ್ಯಾರಿ. ಅವಾಗ್ರಿ 8000 ಇಂಟು ರೀ 25, ಈ ಪರ್ಸೆಂಟೇಜ್ ತೆಗ್ದಿವಿ ಅಂದ್ರೆ ಡಿವೈಡೆಡ್ ಬೈ 100 ಆಕೈತ್ರಿ. ಇವೆರಡು ಸೊನ್ನೆ ರೀ, ಇವೆರಡು ಸೊನ್ನೆ ಹೋತ್ರಿ. 25 ಎಂಟ್ಲಿ ಎಷ್ಟ್ ಆತ್ರಿ, 200 ರೀ. ನೆಕ್ಸ್ಟ್ ಈ ಸೊನ್ನೆ ಉಳ್ದೈತ್ರಿ, ಇಲ್ಲಿ ಆಯ್ತು. 8000 25% ಕಂಡು ಹಿಡ್ರಿ ಅಂದ್ರೆ ಎಷ್ಟ್ ಆಕತ್ರಿ, 2000 ಆಕೈತ್ರಿ. ನೆಕ್ಸ್ಟ್ ಕ್ವಶನ್, 49 ದ ಸ್ಕ್ವೇರ್ ಕೇಳ್ಯಾರಿ. ಅಂದ್ರ ಏನ, ವರ್ಗ ಕೇಳ್ಯಾರಿ 49. ಇದನ್ ಹೆಂಗ್ ಅಂದ್ರ ರೀ, 49 ಐತ್ರಿ, ಈ ಲಾಸ್ಟ್ನೇ ಸಂಖ್ಯೆ ಏನ್ ಮಾಡ್ಕೋದ್ರಿ, ಸ್ಕ್ವೇರ್ ಮಾಡ್ಕೋದ್ರಿ. ಎಷ್ಟ್ ಆಕತ್ರಿ, 81 ಆಕತ್ರಿ. ಇಲ್ಲಿ 1 ಬರೀರಿ, ಇಲ್ಲಿ 8 ಬರ್ಕೋರಿ. ನೆಕ್ಸ್ಟ್ ರೀ, ಇವ್ 3 ಸಂಖ್ಯೆ ಅದಾವ್ರಿ, 4 ಇಂಟು 9 ಇಂಟು 2 ಮಾಡ್ಕೋಬೇಕು. 4 ಮೊದ್ಲೇ ಎಷ್ಟ್ರಿ, 36 ರೀ. 36 ಇಂಟು 2 ಮಾಡಿರ ಎಷ್ಟ್ ಆಕತ್ರಿ, 36 ಇಂಟು 2 ಮಾಡಿರ 2 6ಲೇ 12 ರೀ, 2 3ಲೇ 6, 1 7 ಆತ್ರಿ. 72ರಾಗ ರೀ 8 ಕೂಡ್ಸಿರ ಎಷ್ಟ್ ಆಕತ್ರಿ, 80 ಆಕತ್ರಿ. 80 ಆತ್ರಿ. ಇನ್ನ ಲಾಸ್ಟ್ನೇದ್ ಇಲ್ಲಿ 4 ಐತ್ರಿಲ್ಲ ರೀ, ಇದನ್ನ ಸ್ಕ್ವೇರ್ ಮಾಡ್ಕೋಬೇಕ್ರಿ. 4 4ಲೇ ಎಷ್ಟ್ ಆತ್ರಿ, 16 ಆತ್ರಿ. 16 ಮತ್ತ್ 8 ಕೂಡ್ಸಿರ ಎಷ್ಟ್ ಆಕತ್ರಿ, 24 ಆತ್ರಿ. ಇದ್ರದ ಸ್ಕ್ವೇರ್ 49 ಸ್ಕ್ವೇರ್ ಏನ್ ಆತ್ರಿ, 2401 ಆಕತ್ರಿ. ನೆಕ್ಸ್ಟ್ ಕ್ವಶನ್, ಎ ಮತ್ತು ಬಿ ಅನುಪಾತ 8:11 ಐತ್ರಿ. ಎ ಈಜ್ವಲ್ ಟು 168 ಆದ್ರ ಬಿ ಕಂಡು ಹಿಡಿ ಅಂತ ಹೇಳ್ಯಾರ. ಎ ಮತ್ತ ಬಿ ದ ಅನುಪಾತ ಕೊಟ್ಟಾರಿ. ಎ ಮತ್ತ ಬಿ ದ ಅನುಪಾತ ಎಷ್ಟ್ ಕೊಟ್ಟಾರಿ, 8:11 ಕೊಟ್ಟಾರಿ. ಈಗ ನಮಗ್ ಏನ್ ಕಂಡು ಹಿಡಿ ಅಂದ್ರ, ಎದ್ರಿ 168 ಆಗೈತ್ರಿ, ಬಿ ದ ಅನುಪಾತ ಕೇಳ್ಯಾರಿ ನಮ್ಮನ್ನ. ಅವಾಗ ಏನ್ ಬರ್ಕೋದಂದ್ರ ರೀ, 168 ಎತ್ರದ್ರಿ ಇದ ಏದ್ರಿ ಇಂಟು ಎತ್ರದ್ ಕೇಳ್ಯಾರ ಅಂದ್ರ ಇದ್ರಲ್ಲಿ ಐತ್ಲ ರೀ, ಇದ 11 ರೀ. ಅದ್ರದ ಇಂಟು ಮಾಡ್ಕೋಬೇಕ್ರಿ. 8 ಒಂದ್ಲೇ ರೀ, 8 2ಲೇ 16 ರೀ, 8 ಒಂದ್ಲೇ 8 ರೀ. 11 ಎಷ್ಟ್ ಅಂದ್ರ ರೀ, 231 ರೀ. ಇದ್ರ ಆನ್ಸರ್ 231 ಆಗೈತಿ. ನೆಕ್ಸ್ಟ್ ಕ್ವಶನ್, 112 ಅನುಪಾತ x ಸಮಾನುಪಾತ 7:2 ರೀ. ಇದನ್ನ ಏನ್ ಮಾಡ್ಬೇಕ್ರಿ, ಔಟ್ ಸೈಡ್ ಇಂಟು ಮಾಡ್ಕೋಬೇಕ್ರಿ, ಈಜ್ವಲ್ ಟು ಮಿಡಲ್ ದ ಇಂಟು ಮಾಡ್ಕೋಬೇಕ್ರಿ. ಅದಕ್ಕೆ ರೀ 112 ಇಂಟು 2 ಈಜ್ವಲ್ ಟು 7 ಇಂಟು x.
ನಮ್ಗ ಎಕ್ಸ್ ಬೇಕಾಗೈತ್ರಿ. ಎಕ್ಸ್ ಬಿಟ್ಟ ಉಳ್ಕಿದ್ ಏನೈತ್ರಿ ಅದನ್ನ ಈಚ್ ಕಡೆ ತಗೊಂಡ್ ಬಂದಿವಿ ಅಂದ್ರ ಡಿವೈಡ್ ಆಕೈತ್ರಿ. 112 ಇಂಟು 2 ಡಿವೈಡೆಡ್ ಬೈ 7 ಈಕ್ವಲ್ ಟು ಎಕ್ಸ್ ಆಕೈತ್ರಿ. ಅವಾಗ್ರಿ 7 ಒಂದ್ಲೇ ರೀ 7 ಒಂದ್ಲೇ ರೀ 4 ಉಳಿತ್ರಿ 7 6 42 ರೀ 16 2 ಎಷ್ಟ್ರಿ ಎಕ್ಸ್ ಈಕ್ವಲ್ ಟು 32 ಆಕೈತ್ರಿ. ನೆಕ್ಸ್ಟ್ ಕ್ವಶನ್ ರೀ 3 ಸೆಂಟಿಮೀಟರ್ ಬಾವು ಹೊಂದಿರುವ ಚೌಕದ ವಿಸ್ತೀರ್ಣ ಕೇಳ್ಯಾರಿ. 3 ಸೆಂಟಿಮೀಟರ್ ಐತ್ರಿ ಇತ್ರದ್ರಿ ಚೌಕದ ವಿಸ್ತೀರ್ಣ ಅಂದ್ರ ಸೂತ್ರ ಏನೈತ್ರಿ ಬಾಹು ಇಂಟು ಬಾಹು ಐತಿ. ಬಾಹು ಇಂಟು ಬಾಹು ಅಂದ್ರೆ ಏನಾತ್ರಿ ಇಲ್ಲಿ ಬಾಹು ಅಂದ್ರೆ ಎಷ್ಟ್ ಕೊಟ್ಟಾರಿ 3 ಕೊಟ್ಟಾರಿ 3 ಇಂಟು 3 ಅಂದ್ರ ರೀ 9 ರೀ. ಆಮೇಲೆ ವಿಸ್ತೀರ್ಣ ಅನ್ನ ಏರಿಯಾ ಅನ್ನ ಹೆಂಗ ಎದ್ರೊಳಗ ಅಳಿತಾರಂದ್ರ ರೀ ಸೆಂಟಿಮೀಟರ್ ಸ್ಕ್ವೇರ್ ಚದರಮಾನದೊಳಗ ಅಳಿತಾರಿ 9 ಸೆಂಟಿಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಕ್ವಶನ್ 25 ಮತ್ತು 75ರ ಲಸ ಮತ್ತು ಮಸ ಕೇಳ್ಯಾರಿ. ಅದ್ರ ಸಲುವಾಗಿ 25 ಮತ್ತು 75 ಲಸ ಹೆಂಗಂದ್ರ ರೀ ಇವ್ ಎರಡು ಸಂಖ್ಯೆ ಒಂದ ಮಗಿಲೆ ಹೋಗ್ಬೇಕ್ರಿ. ಅಂದ್ರೆ ಇಲ್ಲಿ 25 75 ಹೋಗ್ತೈತಿಲ್ಲ ರೀ ಡೈರೆಕ್ಟ್ ಆಗಿ ತಗೊಂಡ್ಬಿಡ್ರಿ. 25 ಒಂದ್ಲೇ ರೀ 25 ಮೂರ್ಲೆ 75. ನೆಕ್ಸ್ಟ್ ರೀ ಇನ್ನು 1 ಮತ್ತು 3 ಅಂದ್ರ ಯಾವ ಹೋಗಂಗಿಲ್ರಿ. ಇದು 3 ತಗೋದ್ರಿ 25 ಇಂಟು 3 ತಗೊಂಡ್ವಿ ಅಂದ್ರ ರೀ ಇಂಟು ಮಾಡುದ್ರಿ ಲಸ ಎಷ್ಟ್ ಆಕತಿ ಅಂದ್ರ ರೀ ಲಸ 75 ಆಕತಿ. ಇನ್ ಮಸ ಹೆಂಗ್ರಿ 25 ಇಂಟು 75 ಐತ್ರಿ. ಇದ್ರ ಮಸ ಅಂದ್ರ ಎರಡು ಮಗಿ ಒಂದ್ರಲೇನ ಹೋಗ್ಬೇಕು. ಅವಾಗ ಏನಾಕತ್ರಿ 25 ಒಂದ್ಲೇ ರೀ 25 ಮೂರ್ಲೆ ರೀ. ಇಲ್ಲಿ ಮತ್ ಹೋಗಂಗಿಲ್ರಿ. ಅದ್ರ ಸಲುವಾಗಿ HCF ಎಷ್ಟ್ ಆಕತ್ರಿ 25. ನೆಕ್ಸ್ಟ್ ಕ್ವಶನ್ ಒಂದು ತ್ರಿಭುಜದ ಕೋನಗಳ ಅನುಪಾತ ಅಂದ್ರ ಒಂದ್ ತ್ರಿಭುಜದ ಕೋನಗಳ ಅನುಪಾತ ಏನೈತ್ರಿ 4:2:3 ಐತಿ. ಅದರದ್ರಿ ಒಂದ್ ತ್ರಿಭುಜ ಐತ್ರಿ ಅದ್ರ ಕೋನಂದ್ ಒಂದ 4 ಡಿಗ್ರಿ ಐತ್ರಿ. 4 ಡಿಗ್ರಿ ಅಂದ್ರ ಒಂದ್ ಡಿಗ್ರಿದ ಒಂದ್ ಕೋನ್ ಏನೈತ್ರಿ 4 ಪಟ್ ಐತ್ರಿ. ಇನ್ನೊಂದ್ ಕೋನ್ 2 ಪಟ್ ಐತ್ರಿ. ನೆಕ್ಸ್ಟ್ ರೀ ಇನ್ನೊಂದ 3 ಪಟ್ ಐತ್ರಿ. ಹಂಗಾರ ಒಳಕೋನಗಳ ಮೊತ್ತ ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಕ್ ಸಮ ಇರ್ತೈತ್ರಿ 180ಕ್ ಸಮ ಇರ್ತೈತ್ರಿ. 180ಕ್ ರೀ. ಈಗ ರೀ ಇವ್ನ ಒಟ್ಟು ಕೂಡ್ಸಿರ ಎಷ್ಟ್ ಆಕತ್ರಿ ಅಂದ್ರ ಇವ್ನ ಒಟ್ಟು ಸಮ ಅಂದ್ರ ತ್ರಿಭುಜದ ಒಳಕೋನಗಳ ಮೊತ್ತ 180ಕ್ ಸಮ ಇರ್ತೈತಿ. ಹಂಗಾದ್ರ ಈಗ ನಾವ್ರಿ ಒಂದ್ ಕೋನದ ಕಂಡು ಹಿಡ್ಬೇಕ್ರಿ. ಒಂದ್ ಪಟ್ ನಾವ್ ಕಂಡು ಹಿಡಿದ್ವಿ ಅಂದ್ರ ರೀ ಉಳಿಕಿದ್ ನಮ್ಗ ಕಂಡು ಹಿಡಿಯಾಕ ಬರ್ತೈತಿ. ಅದ್ರ ಸಲುವಾಗಿ ರೀ 4 ಅನುಪಾತ 2 4 2 6 ರೀ 6 3 9 ಆತ್ರಿ. 9 ಆತ್ರಿ ಅಂದ್ರ 9ರದ 180 ರೀ. ಒಂದರದ ನಮಗ್ ಬೇಕಾಗೈತ್ರಿ ಗೊತ್ತಿಲ್ರಿ ಎಕ್ಸ್. ಅದ್ರ ಸಲುವಾಗಿ ರೀ 180 ಡಿವೈಡೆಡ್ ಬೈ 9 ರೀ 9 ಒಂದ್ಲೇ ರೀ 9 ಎರಡ್ಲೇ ರೀ. ಒಂದ್ ಕೋನ್ ಅಂದ್ರ ಒಂದ್ ಕೋನದ ಎಷ್ಟ್ ಆಗತ್ರಿ 20 ಡಿಗ್ರಿ ಆತ್ರಿ. ಇದು 20 ಡಿಗ್ರಿ ಆತ್ರಿ. ಇದ್ರೊಳಗ ಕ್ವಶನ್ ಏನಂದ್ರ ರೀ ಅತಿ ಚಿಕ್ಕ ಕೋನ ಎಷ್ಟು ಅಂತ ಕೇಳ್ಯಾರಿ. ಅತಿ ಚಿಕ್ಕ ಕೋನ ಎಷ್ಟು ಅಂತ ಕೇಳ್ಯಾರಿ. ಅದ್ರ ಸಲುವಾಗಿ ಅತಿ ಚಿಕ್ಕ ಕೋನ ಅಂದ್ರ ಇದ್ರೊಳಗ ಅನುಪಾತದೊಳಗ ಯಾವ್ದ ಸಾಂದ್ ಐತ್ರಿ 2 ಐತ್ರೋ ಏನ್ 4 ಐತ್ರೋ ಏನ್ 3 ಐತ್ರೋ 2 ಐತ್ರಿ. 2 ಇಂಟು ಇದು ಬಂದಿರ್ತೈತ್ರಿಲೆ 20 ಎಷ್ಟ್ ಆತ್ರಿ 40 ಡಿಗ್ರಿ. ಅತಿ ಚಿಕ್ಕ ಕೋನ ಎಷ್ಟ್ ಆಕತ್ರಿ 40 ಡಿಗ್ರಿ ಆಕತ್ರಿ. ನೆಕ್ಸ್ಟ್ ಕ್ವಶನ್ ಒಂದ್ 38 ಜನರ ಒಂದ್ ಸಾಲ ಐತ್ರಿ. 38 ಜನರ ಟೋಟಲ್ ಅದ್ರೊಳಗ ಒಂದ್ ಸಾಲ್ನ್ಯಾಗ್ರಿ 38 ಜನ ಕೂತಾರ್ರಿ. ಎಡದಿಂದ ಏನ್ ಮಾಡ್ಯಾರಿ 17 ಎಡದಿಂದ 17 ಆಗ್ಯಾರಿ. ಆಮೇಲೆ ನಮಗ್ ಏನ್ ಕೇಳ್ಯಾರಂದ್ರ ಬಲದಿಂದ ಎಷ್ಟ್ ಅಂತ ಕೇಳ್ಯಾರಿ. ಅದಕ್ರಿ ಒಂದ್ ಸೂತ್ರ ಐತ್ರಿ ಏನಂದ್ರ ಟೋಟಲ್ ಈಕ್ವಲ್ ಟು ಲೆಫ್ಟ್ ಪ್ಲಸ್ ರೈಟ್ ಮೈನಸ್ 1 ಐತ್ರಿ. ಈಗ್ರಿ ಟೋಟಲ್ ಅಂದ್ರೆ ಏಟ್ ಕೊಟ್ಟಾರಿ ಇದ್ರ ಸೂತ್ರ ಏನಂದ್ರ ಟೋಟಲ್ ಈಕ್ವಲ್ ಟು ಲೆಫ್ಟ್ ಪ್ಲಸ್ ರೈಟ್ ಮೈನಸ್ 1 ಐತ್ರಿ. ಟೋಟಲ್ ಅಂದ್ರೆ ಎಷ್ಟ್ ಕೊಟ್ಟಾರಿ 38 ಕೊಟ್ಟಾರಿ. ಲೆಫ್ಟ್ ಅಂದ್ರ ಎಡದಿಂದ ಅಂದ್ರ ಎಷ್ಟನೇ ಕೊಟ್ಟಾರಿ 17 ಕೊಟ್ಟಾರಿ. ಪ್ಲಸ್ ನಮಗೇನ್ ಕೇಳ್ಯಾರಿ ರೈಟ್ ಸೈಡ್ ಕೇಳ್ಯಾರಿಲ್ಲ ರೀ ಬಲದಿಂದ ಕೇಳ್ಯಾರಿ. ಆಮೇಲ್ರಿ -1 17ರಾಗ 1 ಕಳೀರಿ ಎಷ್ಟತ್ರಿ 16 ಆತ್ರಿ. ಪ್ಲಸ್ 6 ರೀ ನಮಗೇನ್ ಬೇಕಾಯ್ತ್ರಿ ಇದ ಬೇಕಾಯ್ತ್ರಿ 38 ರೀ. r ಈಕ್ವಲ್ ಟು 38 ಮೈನಸ್ 16 ರೀ ಎಷ್ಟ್ ಆಕತ್ರಿ 8ರಾಗ 6 ಆದ್ರೆ 2 ರೀ 3ರಾಗ 1 ಆದ್ರೆ 2 ರೀ. ಅವ ಬಲದಿಂದ ಎಷ್ಟಕ್ ಅದಾನ್ರಿ 22ಕ್ ಅದಾನ್ರಿ. ನೆಕ್ಸ್ಟ್ ಕ್ವಶನ್ ರೀ 8900ರ ಮೇಲೆ 78% ಅಂದ್ರ ಇದ್ರಿ ಸರಳ ಬಡ್ಡಿ ಮೇಗಿಂದ ಐತ್ರಿ. 8900 ಪಿ ರೀ ಇದನ್ನೇನ್ ಕೊಟ್ಟಾರಿ ಅಸಲ್ ಕೊಟ್ಟಾರಿ. ಅದ್ರ ಮ್ಯಾಗ 78% ಏನ್ ಕೊಟ್ಟಾರಿ ಶೇಕಡಾ ಕೊಟ್ಟಾರಿ. ಆಮೇಲೆ ಏನ್ರಿ 27 ಇಯರ್ಸ್ ಕೊಟ್ಟಾರಿ. ನಮಗ್ ಏನ್ ಕಂಡು ಹಿಡಿಯೋದಂದ್ರ SI ಕಂಡು ಹಿಡಿಯೋದು. SI ಏನೈತ್ರಿ SI ಈಕ್ವಲ್ ಟು
ಪಿ ಇಂಟು ಟಿ ಇಂಟು ಆರ್ ಡಿವೈಡೆಡ್ ಬೈ 100 ಐತ್ರಿ. ಪಿ ಅಂದ್ರ ಎಷ್ಟಾತ್ರಿ ಇದ? ಪಿ ಅಂದ್ರ 8900 ನೆಕ್ಸ್ಟ್ ಟಿ ಅಂದ್ರ ಟೈಮ್ ಎಷ್ಟ್ ಕೊಟ್ಟಾರಿ? 27 ಕೊಟ್ಟಾರಿ. 27 ಆರ್ ಅಂದ್ರ ರೀ ರೇಟ್ ಆಫ್ ಇಂಟ್ರೆಸ್ಟ್ ರೀ 78% ಕೊಟ್ಟಾರಿ ಡಿವೈಡೆಡ್ ಬೈ ರೀ 100. ಇವೆರಡು ಸೊನ್ನೆ ಹೋದ್ರಿ, ಇವೆರಡು ಸೊನ್ನೆ ಹೋದ್ರಿ. ಈಗ ರೀ ಇವ್ನ ಏನ್ ಮಾಡೋದಂದ್ರ ಗುಣಿಸ್ಬೇಕ್ರಿ. ಅದಕ್ಕ ಲೇಟ್ ಆಗತ್ತಿಲ್ಲವ್ರಿ. ಅದ್ರ ಸಲುವಾಗಿ ಇವ್ ಲಾಸ್ಟ್ನೇದು ಏನ್ ಯೂನಿಟ್ ಡಿಜಿಟ್ ಇರ್ತಾವಲ್ಲ ರೀ ಅವನ್ನ ಇಂಟು ಮಾಡ್ಬೇಕ್ರಿ. 9 7 ಎಷ್ಟ್ರಿ? 63 ಆತ್ರಿ. 3 ಆತ್ರಿ. 3 ಎಂಟ್ಲೆ ಎಷ್ಟ್ರಿ? 3 ಎಂಟ್ಲೆ 24 ಆತ್ರಿ. ಲಾಸ್ಟ್ನೇದ್ ಏನ್ ಉಳಿತ್ರಿ? 4 ಉಳಿತ್ರಿ. ಆಪ್ಷನ್ ದಾಗ ಏನಂದ್ರ ಇಲ್ಲೊಂದ್ ಸಂಖ್ಯೆ ಅಂದ್ರ ಲಾಸ್ಟ್ನೇದಕ್ಕ 4 ಇರ್ತೈತಿ ನೋಡ್ರಿ. ಆಪ್ಷನ್ ದಾಗ 4 ಇತ್ತತಿಕೋರಿ ಅದ ಆನ್ಸರ್ ಆಗಿರ್ತೈತಿ. ಎಲ್ಲಾ ಗುಣಿಸ್ಕೊತ ಕುಂದ್ರಬೇಡ್ರಿ, ಇಲ್ಲಿ ಟೈಮ್ ಸೇವ್ ಆಕೈತಿ. ನೆಕ್ಸ್ಟ್ ಕ್ವಶನ್. ಇನ್ನೊಂದ್ ಅದ ಸರಳ ಬಡ್ಡಿ ಮ್ಯಾಗ ಇನ್ನೊಂದ್ ಐತಿ ನೋಡ್ರಿ. ಇಲ್ಲಿ ಪಿ ಅಂದ್ರ 3100 ಕೊಟ್ಟಾರ್ರಿ. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟ್ ಕೊಟ್ಟಾರ್ರಿ? 3100 ರೀ. ರೇಟ್ ಆಫ್ ಇಂಟ್ರೆಸ್ಟ್ ರೀ 4% ರೀ. ಎಸ್ ಐ ಸಿಂಪಲ್ ಇಂಟ್ರೆಸ್ಟ್ ಎಷ್ಟ್ ಕೊಟ್ಟಾರಂದ್ರ 372 ಕೊಟ್ಟಾರಿ. ಈಗ ಏನ್ ನಿಮ್ಗೆ ಕೇಳ್ಯಾರಂದ್ರ ಟಿ ಕೇಳ್ಯಾರಿ. ಏನ್ ಕೇಳ್ಯಾರಿ? ಟಿ ಕೇಳ್ಯಾರಿ. ಟಿ ಕಂಡು ಹಿಡಿದಂದ್ರ ರೀ ಟಿ ಈಕ್ವಲ್ ಟು ಎಸ್ ಐ ಇಂಟು 100 ರೀ ಡಿವೈಡೆಡ್ ಬೈ ಪಿ ಇಂಟು ಆರ್ ರೀ. ಟಿ ಈಕ್ವಲ್ ಟು ಎಸ್ ಐ ಇಂಟು 100 ಡಿವೈಡೆಡ್ ಬೈ ಪಿ ಇಂಟು ಆರ್ ರೀ. ಎಸ್ ಐ ಅಂದ್ರ ಎಷ್ಟ್ ಕೊಟ್ಟಾರಿ? 372 ರೀ ಇಂಟು ರೀ 100 ರೀ. ನೆಕ್ಸ್ಟ್ ಪಿ ಅಂದ್ರ ಎಷ್ಟ್ ಕೊಟ್ಟಾರಿ? 3100 ರೀ. ನೆಕ್ಸ್ಟ್ ಏನ್ ಕೊಟ್ಟಾರಿ? 4% ಕೊಟ್ಟಾರಿ. ಇವೆರಡು ಸೊನ್ನೆ ಹೋದ್ರಿ. 31 ಒಂದ್ಲೇ ರೀ, 31 ಒಂದ್ಲೇ ರೀ. ಎಷ್ಟ್ ಉಳಿತ್ರಿ? 6 ಉಳಿತ್ರಿ. 31 ಎರಡ್ಲೇ ರೀ. 4 ಒಂದ್ಲೇ ರೀ, 4 ಮೂರ್ಲೆ 12 ರೀ. ಎಷ್ಟ್ ಆಗತ್ರಿ? 3 ಇಯರ್ಸ್. ಟೈಮ್ ಎಷ್ಟ್ ಆಗತ್ರಿ? 3 ಇಯರ್ಸ್. ನೆಕ್ಸ್ಟ್ ಕ್ವಶನ್. ಚೌಕದ ಸುತ್ತಳತೆ 12 ಸೆಂಟಿಮೀಟರ್. ಚೌಕದ ಸುತ್ತಳತೆ ಎಷ್ಟೈತ್ರಿ? 12 ಸೆಂಟಿಮೀಟರ್ ಕೊಟ್ಟಾರಿ. ಆದ್ರ ಚೌಕದ ವಿಸ್ತೀರ್ಣ ಕಂಡು ಹಿಡಿ ಅಂದಾರ್ರಿ. ನಿಮ್ಗೆ ಏನ್ ಕೊಟ್ಟಾರಿ? ಅವ್ರ ಚೌಕದ ಸುತ್ತಳತೆ ಕೊಟ್ಟಾರಿ 12 ಸೆಂಟಿಮೀಟರ್. ಕಂಡು ಹಿಡಿದ ಚೌಕದ ವಿಸ್ತೀರ್ಣ ಕಟ್ಟ ಅಂದ್ರೆ ಈಗ ಚೌಕದ ವಿಸ್ತೀರ್ಣ ಕಂಡು ಹಿಡಿಯಾಕ್ರಿ ಬಾಹು ಬೇಕ್ರಿ. ಅದ್ರ ಸಲುವಾಗಿ ನಮ್ಗ ಬಾಹು ಕಂಡು ಹಿಡಿಬೇಕಂದ್ರ ಈ ಸುತ್ತಳತೆ ಏನೈತ್ರಿ? ಸುತ್ತಳತೆ ಕಂಡು ಹಿಡಿದ್ರಿ. ಬಾಹು ಕಂಡು ಹಿಡಿಬೇಕಾದ್ರ ರೀ ಸುತ್ತಳತೆ ಡಿವೈಡೆಡ್ ಬೈ 4 ಮಾಡ್ಬಿಡುದ್ರಿ. ಏನ್ ಮಾಡುದ್ರಿ? ಸುತ್ತಳತೆ ಡಿವೈಡೆಡ್ ಬೈ 4 ಮಾಡುದ್ರಿ. ಸುತ್ತಳತೆ ಎಷ್ಟ್ ಕೊಟ್ಟಾರಿ? 12 ಕೊಟ್ಟಾರಿ. 4 ರೀ, 4 ಒಂದ್ಲೇ ರೀ, 4 ಮೂರ್ಲೇ ರೀ. ಬಾಹು ಎಷ್ಟಾತ್ರಿ? 3 ಆತ್ರಿ. 3 ಆತ್ರಿ. ಈಗ ಚೌಕದ ವಿಸ್ತೀರ್ಣ ಕೇಳ್ಯಾರಿ. ಚೌಕದ ವಿಸ್ತೀರ್ಣ ಎಷ್ಟ್ ಆಕತ್ರಿ? ಚೌಕದ ವಿಸ್ತೀರ್ಣ ಅಂದ್ರ ಬಾಹು ಇಂಟು ಬಾಹು ರೀ. ಬಾಹು ಇಂಟು ಬಾಹು ರೀ. ಏನ್ ಆಕತ್ರಿ? 3 ಇಂಟು 3 9 ಆಕತ್ರಿ. ಚೌಕದ ವಿಸ್ತೀರ್ಣ ಎಷ್ಟ್ ಆಕತ್ರಿ? 9 ಎಷ್ಟ್ರಿ? 9 ಸೆಂಟಿಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಕ್ವಶನ್. ಯಾವ ಸಂಖ್ಯೆಯನ್ನು ತನ್ನಿಂದ ಗುಣಿಸಿದಾಗ 9 ಬರ್ತೈತಿ? ಅಂದ್ರ ಒಂದ್ ಸಂಖ್ಯೆ ಐತ್ರಿ, ಅದನ್ನ ನಾವು ಹೊಳ್ಳಿ ಅದ್ರಲ್ಲೇನ ಗುಣಿಸಿರ 9 ಬರ್ಬೇಕ್ರಿ. ಆ ಸಂಖ್ಯೆ ಯಾವ್ದು ಗೊತ್ತೈತೇನ್ರಿ? ಯಾವ್ದಂದ್ರ ಈಗ ನೋಡ್ರಿ 3:3 = 9 ರೀ. ಅಂದ್ರ ಆ ಸಂಖ್ಯೆ ಯಾವ್ದಾತ್ರಿ? 3 ಆಯ್ತ್ರಿ. ನೆಕ್ಸ್ಟ್ ಕ್ವಶನ್. ಒಂದು ರೈಲಿನ ಉದ್ದ ಎಷ್ಟೈತ್ರಿ? 70 ಸೆಂಟಿಮೀಟರ್. ಒಂದ್ ರೈಲಿನ ಉದ್ದ ಸೆಂಟಿಮೀಟರ್ ಅಲ್ರಿ, ಮೀಟರ್ ರೀ. ಒಂದು ರೈಲಿನ ಉದ್ದ 70 ಮೀಟರ್. ಇದೇನ್ ಮಾಡ್ತೈತ್ರಿ? 7 ಸೆಕೆಂಡ್ ದಾಗ ಒಂದ್ ಕಂಬವನ್ನ ದಾಟ್ತೈತ್ರಿ. 7 ಸೆಕೆಂಡ್ ದಾಗ ಏನ್ ಮಾಡ್ತೈತ್ರಿ? ಒಂದ್ ಕಂಬವನ್ನ ದಾಟತೈತ್ರಿ. ರೈಲಿನ ವೇಗ ಕಂಡು ಹಿಡಿಯಿಂದ. ವೇಗ ಕಂಡು ಹಿಡಿದ ಏನೈತ್ರಿ? ವೇಗ = ದೂರ ಡಿವೈಡೆಡ್ ಬೈ ಟೈಮ್. ಟೈಮ್ ರೀ. ದೂರ ಎಷ್ಟ್ ಕೊಟ್ಟಾರಿ? 70 ಐತ್ರಿ. ಇದ ಟೈಮ್ ಎಷ್ಟ್ ಕೊಟ್ಟಾರಿ? 7 ಐತ್ರಿ. 7 ಸೆಕೆಂಡ್. 7 ಒಂದ್ಲೇ ರೀ, 7 ಒಂದ್ಲೇ 10 ರೀ. ಇಲ್ಲಿ ರೀ ಅವ್ರು ಕೊಟ್ಟಿದ್ರಿ ಮೀಟರ್ ದಾಗ ಕೊಟ್ಟಾರಿ ಇದನ್ನ. ಇದ ಮೀಟರ್ ಪರ್ ಸೆಕೆಂಡ್ ಆತ್ರಿ. 10 ಮೀಟರ್ ಪರ್ ಸೆಕೆಂಡ್ ಆತ್ರಿ. ಇದನ್ನ ನಿಮ್ಮನ್ನ ಏನ್ ಕೇಳ್ಯಾರ ಅಂದ್ರ ಅವ್ರಿ ಕಿಲೋಮೀಟರ್ ಪರ್ ಅವರ್ ಕೇಳ್ಯಾರಿ. ಇಲ್ಲಿ ಏನ್ ಕೇಳ್ಯಾರ ಅಂದ್ರಿ? ಕಿಲೋಮೀಟರ್ ಪರ್ ಅವರ್ ಕೇಳ್ಯಾರಿ. ಅವಾಗ ಏನ್ ಮಾಡ್ಬೇಕ್ರಿ? ಈ 10 ಮೀಟರ್ ಪರ್ ಸೆಕೆಂಡ್ ಇದ್ದಿದೆ ಕಿಲೋಮೀಟರ್ ಪರ್ ಅವರ್ ಗೆ ಕನ್ವರ್ಟ್ ಮಾಡ್ಬೇಕಂದ್ರ ರೀ 18 ಡಿವೈಡೆಡ್ ಬೈ ಪೈಲೆ ಇಂಟು ಮಾಡ್ಬೇಕ್ರಿ. 18 ಡಿವೈಡೆಡ್ ಬೈ ಪೈಲೆ ಇಂಟು ಮಾಡ್ಬೇಕ್ರಿ. ಅಂದ್ರ ರೀ 5 ಒಂದ್ಲೇ ರೀ, 5 ಎರಡ್ಲೇ 10 ರೀ, 18 ಎರಡ್ಲೇ ಎಷ್ಟ್ ಆತ್ರಿ? 36 ಕಿಲೋಮೀಟರ್ ಪರ್ ಅವರ್ ಆತ್ರಿ. ಇದ್ರ ಆನ್ಸರ್ ಎಷ್ಟ್ರಿ? 36 ಕಿಲೋಮೀಟರ್ ಪರ್ ಅವರ್. ನಿಮ್ಗ ಆಪ್ಷನ್ ದಾಗ್ರಿ ಅವ್ರ 10 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿರ್ತಾರ್ರಿ. ಆದ್ರ ನೀವ್ ಒಂದ್ ಕ್ವಶನ್ ಚಲೋ ತಂಗ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂದ್ರ ಕ್ವಶನ್ ಏನ್ ಕಿಲೋಮೀಟರ್ ಪರ್ ಅವರ್ ದಾಗ ಕೊಟ್ಟಾರೋ ಏನ್ ಮೀಟರ್ ಪರ್ ಸೆಕೆಂಡ್ ದಾಗ ಕೊಟ್ಟಾರೋ ನೋಡ್ಕೊಂಡ್ ಕಿಲೋಮೀಟರ್ ದಾಗ ಕೊಟ್ಟಿರಂದ್ರ ಅದನ್ನ ಮೀಟರ್ ದಿಂದ ಕಿಲೋಮೀಟರ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವಶನ್. ಒಂದು ಸಂಖ್ಯೆಯ 4ನೇ ಒಂದು ಭಾಗವು 22ಕ್ಕೆ ಸಮ ಆಯ್ತು.
ಅಂದ್ರ ಒಂದ್ ಯಾವ್ದೋ ಸಂಖ್ಯೆ ಐತ್ರಿ ಆದ್ರಿ ನಾಲ್ಕನೇ ಒಂದ್ ಭಾಗಕ್ರಿ 22ಕ್ ಸಮ ಐತ್ರಿ ಅಂದ್ರ ಯಾವ್ದೋ ಒಂದ್ ಸಂಖ್ಯೆ ಅಂದ್ರ ರೀ ಎಕ್ಸ್ ಹತ್ತಿಕೋರಿ ಆಮೇಲೆ ತದ ಎಷ್ಟಕ್ರಿ ನಾಲ್ಕನೇ ಒಂದು ಭಾಗಕ್ರಿ ಎಷ್ಟಕ್ ಸಮ ರೀ 22ಕ್ ಐತಿ ಅಂದ್ರ ನಮ್ಗೆ ಈಗ ಏನ್ ಬೇಕಾಯ್ತ್ರಿ ಎಕ್ಸ್ ಬೇಕಾಯ್ತ್ರಿ ಆ ಒಂದ್ ಸಂಖ್ಯೆ ಬೇಕಾಯ್ತ್ರಿ ಅದ್ರ ಸಲುವಾಗಿ ಎಕ್ಸ್ ಈಕ್ವಲ್ ಟು 22 ಇಂಟು 4 ನಾಲ್ಕ ಎಷ್ಟ್ರಿ 88. ನೆಕ್ಸ್ಟ್ ಕ್ವಶನ್ 66 ಎಂಬುದು 220ರ ಎಷ್ಟು ಪ್ರತಿಶತ ಅಂತ ಕೇಳ್ಯಾರಿ 66 ಎಂಬುದ್ರಿ 220ರ ಎಷ್ಟು ಪ್ರತಿಶತ ಅಂದ್ರ ಇನ್ನು ಪ್ರತಿಶತ ಕೇಳಿರಂದ್ರ ಇಂಟು 100 ಮಾಡ್ಬೇಕು 66 ಡಿವೈಡೆಡ್ ಬೈ 220 ಇಂಟು 100 ಈ ಸೊನ್ನೆ ಹೋದ್ರಿ 22 ಒಂದ್ಲೇ ರೀ 22 ಮೂರ್ಲೇ ರೀ 3 ಹತ್ಲೆ ಎಷ್ಟ್ರಿ 30 ರೀ 30% ಎಷ್ಟ್ ಆಕತ್ರಿ 30%. ನೆಕ್ಸ್ಟ್ ಕ್ವಶನ್ 6 7 2ರ ಲಸ ಏನಂತ ಕೇಳ್ಯಾರಿ 6 7 2ರ ಲಸ ಕೇಳ್ಯಾರಿ ಈಗ್ರಿ 2 ಮೂರ್ಲೆ 6 2 7ಕ್ಕೆ ಹಂಗಿದ್ದಂಗೆ ಹಿಡಿದ್ರಿ 2 ಒಂದೇ 2 ಈಗ ಇವ್ ಯಾವ ಮಗಿಲಿನೂ ಹೋಗಲ್ರಿ ಅದ್ರ ಸಲುವಾಗಿ 2 ಮೂರ್ಲೆ 6 6 7 42 ರೀ LCM ಎಷ್ಟ್ ಆಕತ್ರಿ 42. ನೆಕ್ಸ್ಟ್ ಕ್ವಶನ್ ಈಗ ಇದ್ ನೋಡ್ರಿ ಇದ ಸಿಂಪ್ಲಿಫಿಕೇಶನ್ ಐತ್ರಿ ಅಂದ್ರ ಮ್ಯಾಗಿನ್ ಮ್ಯಾಗ್ ಮಾಡ್ಕೋಬೇಕ್ರಿ ಕೆಳಗಿನ ಕೆಳಗ್ ಮಾಡ್ಕೋಬೇಕ್ರಿ ಆಮೇಲೆ ಕಟ್ತಾ ಹೊಡಿವಿ ಈಗ್ರಿ 43 29 ಕುಡ್ಸಿರ ಎಷ್ಟತ್ರಿ 43 29 ಕುಡ್ಸಿರ ರೀ 3 9 12 ರೀ 4 6 1 7 ರೀ 72 ಮೈನಸ್ 12 ರೀ ಡಿವೈಡೆಡ್ ಬೈ 4 2 8 ರೀ 8 7 ಎಷ್ಟತ್ರಿ 8 7 15 ಆತ್ರಿ 72 12 ಕಳೆದ್ರ 60 ರೀ 60 ಡಿವೈಡ್ ಬೈ 15 ರೀ 15 ಒಂದ್ಲೇ ರೀ 15 4 60 ಎಷ್ಟ್ ಆಕತ್ರಿ ಇದ್ರದ ಆನ್ಸರ್ 4 ಆಕೈತಿ. ನೆಕ್ಸ್ಟ್ ಕ್ವಶನ್ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಅನುಪಾತ ಎಷ್ಟ್ ಕೊಟ್ಟಾರಿ 8:23 ಕೊಟ್ಟಾರಿ ಆದ್ರ ವಿದ್ಯಾರ್ಥಿಗಳ ಅನುಪಾತ ಎಷ್ಟಕ್ ಸಮ ಐತಿ ಅಂದ್ರೆ 253ಕ್ ಸಮ ಐತ್ರಿ ಹಂಗಾರ ಶಿಕ್ಷಕರ ಅನುಪಾತ ಎಷ್ಟ್ ಅಂತ ಕೇಳ್ಯಾರಿ ಈಗ ನಮ್ಗೆ ಏನ್ ಕೇಳಿರ್ತಾರಲ್ಲ ರೀ ಅದನ್ನ ನಾವ್ ಏನ್ ಮಾಡ್ಬೇಕ್ರಿ ಇಂಟು ಮಾಡ್ಕೊಂಡ್ ಬಿಡ್ಬೇಕ್ರಿ ಈಗ ಶಿಕ್ಷಕ ಐತ್ರಿ ಶಿಕ್ಷಕ ಮತ್ತು ವಿದ್ಯಾರ್ಥಿ ಶಿಕ್ಷಕರದೇ ಎಷ್ಟ್ ಐತ್ರಿ 8 ಅನುಪಾತ ಐತ್ರಿ ವಿದ್ಯಾರ್ಥಿಗಳ ಅನುಪಾತ 23 ಐತ್ರಿ ಈಗ ಏನ್ ಮಾಡುದ್ರಿ ಎಷ್ಟಕ್ ಯಾವ್ದು ಸಮ ಐತಿ ಅಂದ್ರ ರೀ 253 ರೀ ಇದ ವಿದ್ಯಾರ್ಥಿಗಳದ್ರಿ 253 ಅನ್ನೋದು ನಮಗ್ರಿ ಶಿಕ್ಷಕರದ್ ಕೇಳ್ಯಾರಿ ಗೊತ್ತಿಲ್ರಿ ಅದ್ರ ಸಲುವಾಗಿ 253 ಡಿವೈಡೆಡ್ ಬೈ 23 ರೀ ಇಂಟು ಯಾವ್ದು ಕೇಳಿರ್ತಾರಲ್ಲ ರೀ ಇದ್ನ 8 ಇದ್ದಿದ ಇಂಟು ಮಾಡ್ಕೊಂಡಿರಿ 200 ಒಂದ್ಲೇ ರೀ 200 ಒಂದ್ಲೇ ರೀ ಎಷ್ಟ್ ಉಳಿತ್ರಿ 2 ಉಳಿತ್ರಿ 200 ಒಂದ್ಲೇ ರೀ 11 ಎಂಟ್ಲೆ ಎಷ್ಟ್ ಆತ್ರಿ 88 ಆತ್ರಿ ಹಂಗಾರ ಶಿಕ್ಷಕರದ ಅನುಪಾತ ಎಷ್ಟಕ್ ಸಮ ಇರ್ತೈತ್ರಿ 88ಕ್ ಸಮ ಇರ್ತೈತಿ 10 1 ಅನುಪಾತ 1ರಂತೆ ಹಂಚಿದರೆ ಎಷ್ಟ್ ಆಕತಿ ಅದ್ ಕೇಳ್ಯಾರ ಇಲ್ಲಿ 10 ಅನ್ನೋದ್ ಐತ್ರಿ ಇದನ್ನ 1 ಅನುಪಾತ 1ದಾಗ ಹಂಚಬೇಕಾಗೈತಿ ಅದ್ರ ಸಲುವಾಗಿ ಇದ್ರ ಅನುಪಾತ ಎಷ್ಟ್ ಆಕತಿ ಅಂತ ಕೇಳ್ಯಾರಿ ಇದನ್ನ ಹೆಂಗ್ ಮಾಡುದ್ರಿ ಅಂದ್ರ ಇದು 1 ಅನುಪಾತ 1 ಅಂದ್ರ ಎಷ್ಟ್ ಆಕತ್ರಿ 2 ಆಕತ್ರಿ ಇದು 10 ಐತ್ರಿ ಇದನ್ನ ಇಬ್ಬರಿಗೆ ಸಮನಾಗಿ ಹಂಚಿದ್ರ ಎಷ್ಟ್ ಆಕತಿ ಅಂದ್ರ ರೀ 2 ಒಂದ್ಲೇ ರೀ 2 ಐದ್ಲೇ ರೀ ಅಂದ್ರ ಒಬ್ಬಂದ್ ಎಷ್ಟ್ ಆಕತ್ರಿ 5 ಅನುಪಾತ ಇನ್ನೊಬ್ಬಂದ್ ಎಷ್ಟ್ ಆಕತ್ರಿ 5 ಆಕತ್ರಿ 5 ಇಂಟು 1 5 5 ಇಂಟು 1 ಎಷ್ಟ್ ಆಕತ್ರಿ 5 ರೀ. ನೆಕ್ಸ್ಟ್ ಕ್ವಶನ್ 29 ಸ್ಕ್ವೇರ್ ಆಗಾಗ ಕೇಳಿದ ಇನ್ನೊಂದ್ ಐತ್ ನೋಡ್ರಿ ಇಲ್ಲಿ ಈಗ ಏನ್ ಮಾಡ್ಕೋದ್ರಿ 9 ಡೈರೆಕ್ಟ್ ನಿಮಗ್ ಬರ್ತಿದ್ವು ಅಂದ್ರ 29 ಸ್ಕ್ವೇರ್ ಬರ್ಕೋರಿ 841 ಆಕತ್ರಿ ಇದನ್ನ ನಮಗ್ ಬರಂಗಿಲ್ಪ ಅಂತಂದ್ರ ಇಲ್ಲಿ ನೋಡ್ರಿ ಹೆಂಗಂದ್ರ 9 ಸ್ಕ್ವೇರ್ ಏನ್ ಆಕತ್ರಿ 81 ಆಕತ್ರಿ 8 ಇಲ್ಲಿ ಹತ್ಕೋತೀರಿ ಇವಕ್ ಒಟ್ಟಕ್ಕೂ ಇಂಟು ಮಾಡ್ಕೋಬೇಕ್ರಿ 3 ಕುದಾವ್ರಲೆ ಇಂಟು ಮಾಡ್ಕೋದ್ರಿ 2 ಮೊದ್ಲೆ ಎಷ್ಟ್ರಿ 18 ಆತ್ರಿ 18 ಎರಡ್ಲೆ ಎಷ್ಟ್ರಿ 18 ಎರಡ್ಲೆ 36 ಆತ್ರಿ 36ಕ್ಕ 8 ಇದ್ ಮಾಡ್ರಿ 36ಕ್ಕೆ 8 ಕುಶಿರ 41 ಆತ್ರಿ ನೆಕ್ಸ್ಟ್ ಇದನ್ನ ಸ್ಕ್ವೇರ್ ಮಾಡ್ಕೋರಿ 2 ಸ್ಕ್ವೇರ್ ಏನಾಗತ್ರಿ 4 ಆಕತ್ರಿ 4 4 ಎಷ್ಟ್ ಆಕತ್ರಿ 4 4 ಎಷ್ಟ್ ಆಕತ್ರಿ 8 ಆಕತ್ರಿ 841 ರೀ 841 29 ಸ್ಕ್ವೇರ್ ಎಷ್ಟ್ರಿ 841. ನೆಕ್ಸ್ಟ್ ಕ್ವಶನ್ ರೀ 9 ಮತ್ತು 51ರ ಮಸ ಕೇಳ್ಯಾರಿ ಇಲ್ಲಿ ಏನ್ ಕೇಳ್ಯಾರಿ 9 ಮತ್ತು 51ರ ಮಸ ಕೇಳ್ಯಾರಿ 9 51 ರೀ ಇವ್ ಏನಾರ ಎರಡರ ಮಗಿಲೆ ಹೊಕ್ಕಾನ್ರಿ ಇಲ್ಲಿಲ್ಲೋರಿ ನೆಕ್ಸ್ಟ್ ಮೂರ್ಲೆ ಚೆಕ್ ಮಾಡ್ಕೋಬೇಕು ಮೂರ್ಲೆ ಅಂದ್ರ ಏನ್ರಿ 3 ಕುಡ್ಸಿರ ಮೂರ್ಲೆ ಹೋಗ್ಬೇಕ್ರಿ ಅದ್ರದಿಂದ 5 ಒಂದ ಮೂರ್ಲೆ ಹೋಗತ್ರಿ 5 ಒಂದ ಕುಡ್ಸಿರ ಎಷ್ಟ್ ಆಕತ್ರಿ 6 ಆಕತ್ರಿ 5 ಒಂದ 6 ರೀ ಮತ್ತ ಇದ 9 ಆತ್ರಿ 3 ಮೂರ್ಲೆ ಹೋಗತ್ರಿ 3 ಮೂರ್ಲೆ 9 ಆತ್ರಿ 3 ಮೂರ್ಲೆ 9 ರೀ 3 ಒಂದ್ಲೇ ರೀ ಇಲ್ಲಿ 2 ಉಳಿತ್ರಿ 3 7 21 ಇನ್ ನೀವ್ ಯಾವಾರ ಮಗ್ಲೆ ಹೊಕ್ಕಾನ್ರಿ ಇಲ್ಲಿಲ್ಲೋರಿ ಅದ್ರ ಸಲುವಾಗಿ ಮಸ ಕೇಳ್ಯಾರಿ ಅಂದ್ರೆ ಇದ್ರ ಮಸ ಏನ್ ಆಕತ್ರಿ 9 ಮತ್ತು 51ರ HCF ಏನ್ರಿ 3 ಆತ್ರಿ
ನೆಕ್ಸ್ಟ್ ಕ್ವಶನ್ ಈಗ್ರಿ ಎ ಬಿ ಈಜ್ವಲ್ ಟು 5 ಸೆಂಟಿಮೀಟರ್, ಬಿ ಸಿ ಈಜ್ವಲ್ ಟು 12 ಸೆಂಟಿಮೀಟರ್, ಎ ಸಿ ಈಜ್ವಲ್ ಟು ಅಂದ್ರ ಸಲುವಾಗಿ ಈಗ ಎ ಸಿ ಅಂದ್ರ ಒಂದ್ ಲಂಬಕೋನ ತ್ರಿಭುಜದಾಗ ಒಂದ್ ಪೈಥಾಗೋರಸ್ ಥಿಯರಮ್ ಐತ್ ನೋಡ್ರಿ, ನಿಮ್ಗೆ ಎಲ್ಲಾರಿಗೂ 10ನೇದಕ್ಕೆ ನೆನಪಿರ್ಬೇಕ್ರಿ. ಒಂದ್ ಲಂಬಕೋನ ತ್ರಿಭುಜ ಐತ್ರಿ, ಅದ್ರೊಳಗ್ರಿ ಏನಂದ್ರ ಎ ಬಿ ಸಿ ರೀ. ಎ ಬಿ ಅಂದ್ರೆ ಎಷ್ಟ್ ಕೊಟ್ಟಾರಿ? 5 ಸೆಂಟಿಮೀಟರ್ ಕೊಟ್ಟಾರಿ. ನೆಕ್ಸ್ಟ್ ರೀ ಬಿ ಸಿ ಅಂದ್ರೆ ಎಷ್ಟ್ ಕೊಟ್ಟಾರಿ? 12 ಸೆಂಟಿಮೀಟರ್ ಕೊಟ್ಟಾರಿ. ಈಗ್ರಿ ನಿಮಗ ಎ ಸಿ ಕಂಡು ಹಿಡಿ ಅಂತ ಹೇಳ್ಯಾರಿ ಅವ್ರು. ಅಂದ್ರ ಎ ಸಿ ಲಂಬಕೋನ ತ್ರಿಭುಜದ ಪೈಥಾಗೋರಸ್ ಥಿಯರಮ್ ಪ್ರಕಾರ ಎ ಸಿ ಸ್ಕ್ವೇರ್ ಇದ್ರದ ಅಪೋಸಿಟ್ ಅಂದ್ರ ಒಂದು ಲಂಬಕೋನ ತ್ರಿಭುಜದಾಗ ಅಭಿಮುಖವಾಗಿರುವ ಬಾಹು ಇರ್ತೈತ್ರಲ್ಲ ರೀ, ಅದ್ರ ವರ್ಗವು ಇನ್ನು ಉಳಿದಿದ್ದು ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಏನಾಗಿರ್ತೈತ್ರಿ? ಸಮ ಆಗಿರ್ತೈತಿ. ಅಂದ್ರೆ ಎ ಸಿ ಸ್ಕ್ವೇರ್ ಈಜ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಅಂದ್ರ ಎ ಬಿ ಅಂದ್ರೆ ಎಷ್ಟ್ ಕೊಟ್ಟಾರಿ? 5 ಕೊಟ್ಟಾರಿ, 5 ರೀ, ಅದ್ರ ಸ್ಕ್ವೇರ್ ರೀ, ಪ್ಲಸ್ ಬಿ ಸಿ ಅಂದ್ರೆ ಎಷ್ಟ್ ಕೊಟ್ಟಾರಿ? 12 ರೀ, ಅದ್ರ ಸ್ಕ್ವೇರ್ ಮಾಡ್ಕೋಬೇಕ್ರಿ. 5 5 ಎಷ್ಟ್ರಿ? 25 ರೀ, ಪ್ಲಸ್ 12 12 ಸ್ಕ್ವೇರ್ ರೀ, 144 ರೀ, ಕುಡ್ಸಿರ ಎಷ್ಟಾತ್ರಿ? 169 ರೀ. ಎ ಸಿ ನಮಗೆ ಏನ್ ಬೇಕಾಯ್ತ್ರಿ? ಎ ಸಿ ಬೇಕಾಯ್ತ್ರಿ. ಇದನ್ನ ಸ್ಕ್ವೇರ್ ರೂಟ್ ತಗದ ಇದನ್ನ ಸ್ಕ್ವೇರ್ ತಗದ ಈಚ್ ಕಡೆ ಹಾಕಿದ್ವಿ ಅಂದ್ರ ಸ್ಕ್ವೇರ್ ರೂಟ್ ಆಕತ್ರಿ 169 ರೀ. ಎ ಸಿ ಅಂದ್ರೆ ಎಷ್ಟ್ ಆಕತ್ರಿ? 13 ರೀ. ಇದನ್ನ ರೂಟ್ ದಿಂದ ಹೊರಗೆ ತೆಗ್ದಿದ್ವಿ ಅಂದ್ರೆ ಎಷ್ಟ್ ಆಕತ್ರಿ? 13 ಆಕೈತಿ. ನೆಕ್ಸ್ಟ್ ಕ್ವಶನ್ ಈಗ್ರಿ ಎರಡು ಸಂಖ್ಯೆಗಳ ಅನುಪಾತ 9:2 ಆದ್ರ ರೀ ಚಿಕ್ಕ ಸಂಖ್ಯೆ ಅನುಪಾತ 18 ಆದ್ರ ದೊಡ್ಡ ಸಂಖ್ಯೆ ಕಂಡಿಡಿ ಅಂದ. ಅಂದ್ರ ಎರಡ್ ಸಂಖ್ಯೆ ಅದಾವ್ರಿ, ಅದ್ರ ಅನುಪಾತ ಎಷ್ಟ್ ಕೊಟ್ಟಾರಿ ಅವ್ರ? 9:2 ಕೊಟ್ಟಾರಿ. ಅದ್ರ ಚಿಕ್ಕ ಸಂಖ್ಯೆ ಅನುಪಾತ ಎಷ್ಟಕ್ ಸಮ ಇರ್ತೈತ್ರಿ? 18ಕ್ ಸಮ ಐತಿ. ಅಂದ್ರ ದೊಡ್ಡ ಸಂಖ್ಯೆ ಕಂಡಿಡಿ. ಇದ್ರೊಳಗ 2 ಪಟ್ಟಕ್ಕಿಂತ 9 ಪಟ್ಟು ಅಂದ್ರ ದೊಡ್ಡದ ಇದ 9 ದೊಡ್ಡದಾಕತ್ರಿ, ಇದ ಸಣ್ಣದಾಕತ್ರಿ. ಸಣ್ಣ ಕೊಟ್ಟಾರ ಅಂತ ತಿಳ್ಕೊಬೇಕ್ರಿ. 9:2 ಆತ್ರಿ. 2 ಕೊಟ್ಟಾರಿ ಎಷ್ಟ್ರಿ? 18 ರೀ. ಈಗ ನಮಗೆ ಯಾವ್ದು ಕೇಳ್ಯಾರ ಅಂದ್ರೆ ಇದನ್ನ ಕೇಳ್ಯಾರ. ಅದಕ್ಕೆ ಏನ್ ಮಾಡ್ಕೋಬೇಕ್ರಿ? 18 ಡಿವೈಡೆಡ್ ಬೈ 2 ರೀ ಇಂಟು 9 ರೀ. 2 ಒಂದ್ಲೇ ರೀ, 2 ಒಂಬತ್ಲೇ ರೀ. 9 ಇಂಟು 9 ಎಷ್ಟ್ ಆಗತ್ರಿ? 81 ಆಗತ್ರಿ. ಇದ್ರದ್ದೇನ್ರಿ? ಎರಡು ಸಂಖ್ಯೆಗಳ ಅನುಪಾತ 9:2 ಚಿಕ್ಕ ಸಂಖ್ಯೆ, ಅದ್ರ ಅನುಪಾತ 18 ಕೊಟ್ರಾರಿ. ಆ ದೊಡ್ಡ ಸಂಖ್ಯೆ ಯಾವ್ದಂದ್ರ 81 ಆಕತ್ರಿ. ನೆಕ್ಸ್ಟ್ ಕ್ವಶನ್ ಇದು ಸಿಂಪ್ಲಿಫಿಕೇಶನ್ ಮ್ಯಾಗ ಐತ್ರಿ. ಮ್ಯಾಗಿನ ಮ್ಯಾಗ ಕೂಡ್ಸುದ್ರಿ, ಆಮೇಲೆ ಕೆಳಗಿನ ಕೆಳಗ್ ಕೂಡ್ಸಿ ಆಮೇಲೆ ತೇನ್ ಕಟ್ತೋಕತ್ರಿ ಅದನ್ನ ಮಾಡ್ಬೇಕು. 57 46 ರೀ. ಫಸ್ಟ್ ಕೂಡ್ಸುದ್ರಿ. 57 ಪ್ಲಸ್ 46 ರೀ ಮೈನಸ್ 13 ರೀ ಡಿವೈಡೆಡ್ ಬೈ 4 ಇಂಟು 5 ರೀ ಪ್ಲಸ್ 10 ರೀ. ಈಗ್ರಿ 7 6 11 ರೀ, 7 6 13, 103 ಮೈನಸ್ 13 ರೀ ಡಿವೈಡೆಡ್ ಬೈ 4 5 20 ಪ್ಲಸ್ 30 ರೀ. 103 ದಾಗ್ರಿ 13 ಕಳೆದ್ರೆ ಎಷ್ಟ್ ಆಕತಿ ಅಂದ್ರ 90 ಆಕತ್ರಿ. 90 ಡಿವೈಡೆಡ್ ಬೈ 30 ಅಂದ್ರ ರೀ 3 1 3 3 ಎಷ್ಟ್ ಆಕತ್ರಿ? 3 ಆಕತ್ರಿ. ಇದ್ರ ಆನ್ಸರ್ 3. ನೆಕ್ಸ್ಟ್ ಕ್ವಶನ್ 15 ಮತ್ತು 29 ಸರಾಸರಿ ಕಂಡಿಡಿ ಅಂದ್ರ. ಸರಾಸರಿ ಅಂದ್ರ ಏನ್ರಿ? ಎಲ್ಲರಿಗೂ ಗೊತ್ತಾ ಇರ್ತೈತ್ರಿ. ಸರಾಸರಿ ಅಂದ್ರ ಏನ್ರಿ? ಇವೆರಡು ಸಂಖ್ಯೆ ಇರ್ತಾವ್ರಿ. ಎಷ್ಟು ಸಂಖ್ಯೆ ಕೊಟ್ಟಿರ್ತಾರಲ್ಲ ರೀ ಅವನ್ ಒಟ್ಟು ಕೂಡ್ಸುದ್ರಿ. ಕೂಡಿಸಿ ಎಷ್ಟ್ ಸಂಖ್ಯೆ ಅಂದ್ರ ಎಣಿಕೆ ಮಾಡುದ್ರಿ. ಅಲ್ಲಿ ಎಷ್ಟ್ ಕೊಟ್ಟಾರಲ್ಲ ರೀ ಕೊಟ್ಟಿರೋ ಸಂಖ್ಯೆಗಳರಿ ಅವನ್ನ ಡಿವೈಡ್ ಮಾಡುದ್ರಿ. 15 ಪ್ಲಸ್ 29 ರೀ ಡಿವೈಡೆಡ್ ಬೈ 2 ಆಕತ್ರಿ. 9 15 29 ಕೂಡ್ಸಿರ ಎಷ್ಟ್ ಆಕತ್ರಿ? 15 44 ಡಿವೈಡ್ ಬೈ 2 ಆಕತ್ರಿ. 2 ಒಂದ್ಲೇ ರೀ, 2 ಎರಡ್ಲೇ, 2 ಎರಡ್ಲೇ ರೀ. ಇದ್ರ ಸರಾಸರಿ ಏನಾತ್ರಿ? 22. ನೆಕ್ಸ್ಟ್ ಕ್ವಶನ್ ರೀ ಆಯತದ ವಿಸ್ತೀರ್ಣ 551 ರೀ, ಉದ್ದ 29 ಸೆಂಟಿಮೀಟರ್ ರೀ, ಅಗಲ ಎಷ್ಟಂತ ಕೇಳ್ಯಾರಿ. ಈಗ ಆಯತದ ವಿಸ್ತೀರ್ಣ ಸೂತ್ರ ಏನೈತ್ರಿ? ಆಯತದ ವಿಸ್ತೀರ್ಣ ಏನೈತ್ರಿ? ಉದ್ದ ಇಂಟು ಅಗಲ. ಉದ್ದ ಇಂಟು ಅಗಲ ಐತ್ರಿ. ಅದ್ರದ್ದು ಏನ್ ಕೇಳ್ಯಾರ ಅಂದ್ರ ಆಯತದ ವಿಸ್ತೀರ್ಣ ಕೊಟ್ಟಾರಿ. ಆಯತದ ವಿಸ್ತೀರ್ಣ 551 ಕೊಟ್ಟಾರಿ. ಉದ್ದ ಎಷ್ಟ್ ಕೊಟ್ಟಾರಿ? 29 ಕೊಟ್ಟಾರಿ. ಅಗಲ ಕೇಳ್ಯಾರಿ ನಿಮ್ನ. ಇವಾಗ ಏನ್ ಮಾಡ್ಬೇಕ್ರಿ? ಕೇಳಿದ್ದ ಇಲ್ಲೇ ಇಟ್ರಿ. ಇದೇನೈತ್ರಲ್ಲ ಈಚ್ ಕಡೆ ತಗೊಂಡ್ ಬಂದಿದ್ರ ಡಿವೈಡ್ ಆಗತ್ತೆ. 551 ರೀ ಡಿವೈಡೆಡ್ ಬೈ 29 ರೀ ಈಕ್ವಲ್ ಟು ಇದ ಅಗಲ ರೀ. 29 ಒಂದ್ಲೇ ರೀ, 29 ಒಂದ್ಲೇ ರೀ. ಎಷ್ಟ್ ಉಳಿತ್ರಿ? 26 ಉಳಿತ್ರಿ. 29 ಒಂಬತ್ಲೇ ರೀ 261 ರೀ. ಅಗಲ ಎಷ್ಟ್ ಆಕತ್ರಿ? ಅಗಲ 19 ಸೆಂಟಿಮೀಟರ್. ನೆಕ್ಸ್ಟ್ ಕ್ವಶನ್ ರೀ 160 ಮತ್ತು 120 ಲಸ ಕಂಡಿಡಿ ಅಂತ ಹೇಳ್ಯಾರ.
160 ರೀ. ನೆಕ್ಸ್ಟ್ ರೀ 120 ಇದ್ರ ಲಸ ಕಂಡು ಹಿಡಿದ್ರಿ. ಎಷ್ಟ್ ಆಕತ್ರಿ 40 ಹೊಕ್ಕಾವ್ರಿ 4 4 ಅಂದ್ರ 44 ಎಷ್ಟ್ರಿ 160 ರೀ. 43 ರೀ 120 ಈಗ ಮುಂದ್ ಹೋಕಾನ್ರಿ ಇಲ್ಲಿಲ್ಲರಿ ಅದ್ರ ಸಲುವಾಗಿ 4 3 ಎಷ್ಟ್ರಿ 12 ರೀ 12 4 ಎಷ್ಟ್ರಿ 48 ರೀ ಅಂದ್ರ 480 ಎಲ್ಸಿಎಂ ಎಷ್ಟಾತ್ರಿ 480 ರೀ. ನೆಕ್ಸ್ಟ್ ಕ್ವಶನ್ ಒಂದು ಸಂಖ್ಯೆ ರೀ ಒಂದ್ ಸಂಖ್ಯೆ ಏನ್ ಮಾಡೈತ್ರಿ 1 ಡಿವೈಡೆಡ್ ಬೈ ಪಾಯಿಗೆ ಭಾಗವು 43ಕ್ಕೆ ಸಮ ಐತ್ರಿ. ಒಂದ್ ಸಂಖ್ಯೆ ರೀ 5ನೇ ಒಂದು ಭಾಗಕ್ಕ ಸಮ ಐತ್ರಿ ಎಷ್ಟಕ್ಕಂದ್ರ 43ಕ್ಕೆ. ಒಂದ್ ಸಂಖ್ಯೆ ಏನಂದ್ರ ಅದ್ರಿ x ರೀ ಇಂಟು ರೀ 5ನೇ ಒಂದ್ ಅಂದ್ರ ರೀ 1 ಡಿವೈಡೆಡ್ ಬೈ 5 ರೀ ಎಷ್ಟಕ್ ಸಮ ಐತ್ರಿ ಅದ 43ಕ್ಕೆ. ಅಂದ್ರ ನಮ್ಗೆ ಈಗ ಏನ್ ಬೇಕಾಯ್ತ್ರಿ x ಬೇಕಾಯ್ತ್ರಿ. ಇದನ್ನ 5 ಏನ್ ಮಾಡ್ಬೇಕ್ರಿ ಈಚ್ ಕಡೆ ಇಂಟು ಮಾಡ್ಬೇಕ್ರಿ. x is equal to 43 into 5. ಟೂ 1 5 ಇದ್ರ ಆನ್ಸರ್ ಏನ್ರಿ ಇನ್ನೊಂದಂದ್ರ ಎಷ್ಟಕ್ ಸಮ ಅಂದ್ರ 215 ರೀ. ಇಲ್ಲಿವರೆಗೆ ಕ್ಲಾಸ್ ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಈ ವಿಡಿಯೋ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಧನ್ಯವಾದ.